ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ಅನ್ನಭಾಗ್ಯ ಯೋಜನೆ ಅಡಿ ಏನು ನೀವು 10 kg ಅಕ್ಕಿಯನ್ನ ತಗೋತಾ ಇದ್ದೀರಾ, ಆ 10 kg ಅಕ್ಕಿ ಸಿಗೋದು ಇನ್ನು ಮುಂದೆ ಡೌಟ್ ಮುಂದಿನ ತಿಂಗಳಿಂದ ಅಂತ ಹೇಳ್ಬಿಟ್ಟು ಹಲವಾರು ಕಡೆ ನೀವು ನೋಡ್ತಾ ಇರ್ತೀರಾ. ಗೂಗಲ್ ಅಲ್ಲಿ ಆಗಿರ್ಬೋದು ಅಥವಾ ಟಿವಿ ಮಾಧ್ಯಮದಲ್ಲೂ ಕೂಡ ಈ ನ್ಯೂಸ್ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಸೊ ಖಂಡಿತವಾಗ್ಲೂ ಅದು ನಿಜಾನೇ. ಸೊ ಯಾಕೆ ಹಾಗಾದ್ರೆ ಅನ್ನಭಾಗ್ಯದ ಅಡಿ 10 kg ಅಕ್ಕಿ ಕರೆಕ್ಟ್ ಆಗಿ ಕೊಡ್ತಾ ಇದ್ರಲ್ಲ ನಮಗೆ ಪ್ರತಿ ತಿಂಗಳು, ಇದಕ್ಕಿದ್ದಂಗೆ ಯಾಕೆ ಸ್ಟಾಪ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬಹುದೊಡ್ಡ ಕಾರಣ ಇದೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಕಳೆದ ಒಂದು ವಾರದಿಂದ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಇನ್ ಮುಂದೆ 10 kg ಅಕ್ಕಿ ಸಿಗೋದಿಲ್ಲ, 5 kg ಅಕ್ಕಿ ಮಾತ್ರ ಸಿಗತ್ತೆ. ಸೊ ಇನ್ನ 5 kg ಅಕ್ಕಿ ಬದಲಾಗಿ ಇಂದಿರಾ ದಿನಸಿ ಕಿಟ್ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇಂದಿರಾ ದಿನಸಿ ಫುಡ್ ಕಿಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಅಂದ್ರೆ ಅಕ್ಕಿ ಬದಲಾಗಿ ಅದರಲ್ಲಿ ಬೇಳೆಕಾಳು, ಸಕ್ಕರೆ, ಸೊ ಈ ರೀತಿಯಾಗಿ ಕೊಡ್ತಾರೆ ಅನ್ಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ. ಅನಿತಾ, ಈಗ ದಿನಸಿ ಕಿಟ್ ಅಂತ ಏನು ಕೊಡ್ತಾರೆ ಅಂತ ಹೇಳಿದ್ರಿ ಅಲ್ವಾ, ಸೊ ಅದು ತಗೋಬೇಕು ಅಂತ ಹೇಳಿದ್ರೆ ಏನೋ ಅಪ್ಲಿಕೇಶನ್ ಹಾಕ್ಬೇಕಂತೆ, ಜೊತೆಗೆ ನಾವು 350 ರಿಂದ 400 ರೂಪಾಯಿ ದುಡ್ಡು ಕಟ್ಟಿ ಅದೆಲ್ಲ ತಗೋಬೇಕಂತೆ ರೇಷನ್ ಅಂಗಡಿನಲ್ಲಿ. ಸೊ ಈ ತರ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಗಳಲ್ಲಿ ನ್ಯೂಸ್ ವೈರಲ್ ಆಗ್ತಾ ಇದೆ. ಇದು ನಿಜಾನಾ? ಸೊ ಫ್ರೀ ಆಗಿ ಕೊಡೋದಿಲ್ವಾ ಅವರು ದಿನಸಿ ಕಿಟ್ ಅನ್ನ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಓಕೆನಾ? ಈ ಎರಡು ವಿಷಯಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ತಿಳಿಯುವಂತದ್ದು. ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋ ಎಂಡಿಂಗ್ ಅಲ್ಲಿ ನೋಡೋಣ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಗ್ಗೆ ಖಂಡಿತವಾಗ್ಲೂ ತುಂಬಾ ಜನ ಲೇಡೀಸ್ ನೋಡ್ತಾ ಇರ್ತೀರಾ, ಕೇಳ್ತೀರಾ. ಸೊ ಈ ಡ್ರೆಸ್ ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು. ಸೊ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಸೊ ನೋಡ್ಲಿಕ್ಕೆ ಒಂದು 2000 ರೂಪಾಯಿ ರೇಂಜ್ ಕಾಣುತ್ತೆ ಈ ಡ್ರೆಸ್. ಸೊ ಇದ್ರದ್ದು ಪ್ರೈಸ್ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಂಡ್ ಈ ಡ್ರೆಸ್ ಏನಾದ್ರು ನಿಮ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಇವತ್ತಿನ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ. ಈ ಮೀಶೋ ಡ್ರೆಸ್ ಲಿಂಕ್ ಕೂಡ ನಾನು ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಓಕೆನಾ? ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಕ್ವಾಲಿಟಿ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈನಿಂಗ್ ಇದೆಯಾ ಅನಿತಾ ಈ ಡ್ರೆಸ್ ಗಳಿಗೆ ಅಂತ ಕೇಳ್ತೀರಾ, ಲೈನಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಇವಾಗ ಮೀಶೋ ಡ್ರೆಸ್ ಬಗ್ಗೆ ಬಿಟ್ಬಿಡೋಣ. ಸೊ ಇವಾಗ ನಾವು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ. ಓಕೆನಾ? ಸೊ ಏನಪ್ಪಾ ಅನ್ನಭಾಗ್ಯ ಯೋಜನೆ, ಮುಂದಿನ ತಿಂಗಳಿಂದ ಯಾಕೆ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆ ಅಡಿ ನಮ್ಗೆ 10 kg ಅಕ್ಕಿ ಅಂತ ಕೇಳೋದಾದ್ರೆ, ಸೊ ಈಗ ನೀವೆಲ್ಲರೂ ಕೂಡ 10 kg ಅಕ್ಕಿಯನ್ನ ತಗೋತಾ ಇದ್ದೀರಾ ಅಲ್ವಾ ನ್ಯಾಯಬೆಲೆ ಅಂಗಡಿನಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ. ಈ ಅಕ್ಕಿ ನ್ಯಾಯಬೆಲೆ ಅಂಗಡಿಗೆ ಬರ್ಬೇಕು ಅಂತ ಹೇಳಿದ್ರೆ ಲಾರಿನಲ್ಲಿ ತಗೊಂಡ್ಬರ್ತಾರೆ, ಹೌದಲ್ವಾ? ಸೊ ಈ ಅನ್ನಭಾಗ್ಯ ಯೋಜನೆ ಅಕ್ಕಿ ಏನೆಲ್ಲ ಲಾರಿಗಳು ತಗೊಂಡ್ಬರ್ತಾವೋ, ಸೊ ಅಂತ ಲಾರಿಗಳಿಗೆ ನಮ್ಮ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಅವ್ರಿಗೆ ಸಂಬಳವನ್ನ ಕೊಟ್ಟೇ ಇಲ್ಲ. ಸೊ ಸಂಬಳ ಎಷ್ಟು ಕೊಡ್ಬೇಕು ಅಂದ್ರೆ, ಅನುದಾನ ಎಷ್ಟು ಬರ್ಬೇಕಪ್ಪ ಅಂತ ಹೇಳಿದ್ರೆ 250 ರಿಂದ 260 ಕೋಟಿ ಹಣ ಬಾಕಿ ಉಳಿಸ್ಕೊಂಡಿದೆಯಂತೆ ಲಾರಿಗಳಿಗೆ ಕೊಡ್ಬೇಕಾಗಿರುವಂತ ಹಣವನ್ನ. ಈಗ ಲಾರಿ ಡ್ರೈವರ್ಸ್ ಆಗಿರ್ಬೋದು, ಅದಕ್ಕೆ ಅಧ್ಯಕ್ಷರುಗಳಾಗಿರ್ಬೋದು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕಳೆದ 4 ರಿಂದ 5 ತಿಂಗಳಿಂದ ನೋಡ್ತಾ ಇದೀವಿ. ಸೊ ಒಂದು ಸತಿನೂ ಕೂಡ ನಮ್ಮ ಬಗ್ಗೆ ಅವರು ಕಾಳಜಿ ತಗೊಂಡಿಲ್ಲ ಅಥವಾ ನಮ್ಮ ಸಂಬಳವನ್ನ ಕೊಟ್ಟಿಲ್ಲ. ಸೊ 250 ಕೋಟಿ ಹಣ ಅಂದ್ರೆ ಎಷ್ಟು ಆಯ್ತು? ಸೊ ನಾವ್ ಹೆಂಗೆ ಲಾರಿ ತಗೊಂಡ್ಬರ್ಬೇಕು? ಹಾಗಾದ್ರೆ ಅಕ್ಕಿಯನ್ನ ಸಾಗಾಣಿಕೆ ಮಾಡ್ಬೇಕಲ್ವಾ? ಸೊ ಅಕ್ಕಿ ಸಾಗಾಣಿಕೆ ಮಾಡ್ಬೇಕು ಅಂದ್ರೆ ನಮ್ ಲಾರಿನಲ್ಲಿ ಡೀಸೆಲ್ ಇರ್ಬೇಕು. ಸೊ ಆ ಡೀಸೆಲ್ ಎಲ್ಲಿಂದ ಬರುತ್ತೆ? ಇವ್ರ ಸಂಬಳನೇ ನಮಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಸೊ ನಾವು ನಮ್ಮ ಹೆಂಡತಿ ಮಕ್ಳದ್ದು ಚಿನ್ನ ಎಲ್ಲ ಅಡ ಇಟ್ಟು ಅಥವಾ ನಾವು ಸಾಲ ಸೂಲ ಮಾಡ್ಕೊಂಡು ಅಥವಾ ನಮ್ಮ ಸ್ವಂತ ದುಡ್ಡನ್ನ ಉಪಯೋಗಿಸ್ಕೊಂಡು ನಾವು ಲಾರಿಯಿಂದ, ಸೊ ಈ ಆಹಾರ ಇಲಾಖೆಯಿಂದ ಏನು ತಗೊಂಡ್ಬರ್ತೀವಿ ಅಲ್ವಾ ಅಕ್ಕಿ ಎಲ್ಲ, ಸೊ ಆ ಗೋಡನ್ ಇಂದ ನಾವು ಅಕ್ಕಿಯನ್ನ ಈಗ ಫ್ರೀ ಆಗಿ ತಂದು ಹಾಕೋಂಗಾಗಿದೆ. ಸೊ ಕಳೆದ 4 ರಿಂದ 5 ತಿಂಗಳಿಂದ ನಮ್ಗೆ ಅವರು ಹಣವನ್ನ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಇವತ್ತಿಂದಾನೆ, ಓಕೆನಾ, ಸೊ ಇವತ್ತಿಂದ ನಮ್ಮ ಲಾರಿಗಳನ್ನ ನಾವು ರಸ್ತೆಗೆ ಇಳಿಸೋದೇ ಇಲ್ಲ. ಸೊ ಅದ್ ಹೆಂಗ್ ಕೊಡ್ತೀರಾ? ಕೊಡಿ ಈಗ ಅನ್ನಭಾಗ್ಯ ಅಕ್ಕಿಯನ್ನ. ನೀವು ಅನ್ನಭಾಗ್ಯ ಅಕ್ಕಿ ಅಂದ್ರೆ ಮುಂದಿನ ತಿಂಗಳಿಂದ ನಿಮ್ಗೆ ಅಕ್ಕಿ ಸಿಗ್ಬೇಕು ಜನಗಳಿಗೆ ಅಂತ ಹೇಳಿದ್ರೆ, ಸೊ ನೀವು ಕೊಡಿ ನಮಗ್ ದುಡ್ಡನ್ನ. ಲಾರಿಗೆ ಎಷ್ಟೆಲ್ಲ 250 ಕೋಟಿ ಹಣವನ್ನ ಉಳಿಸ್ಕೊಂಡಿದ್ದೀರಾ ಅದನ್ನ ಕ್ಲಿಯರ್ ಮಾಡಿ. ಅದಾದ ನಂತರ ಮಾತ್ರನೇ ನಾವು ಲಾರಿಯನ್ನ ತೆಗೆಯುವಂತದ್ದು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಪಾಪ ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಸರ್ಕಾರದ್ದೇ ತಪ್ಪು. ಸರ್ಕಾರ ಈ ರೀತಿ ಅನುದಾನವನ್ನ ಬಿಡುಗಡೆ ಮಾಡದೆ ಹೋದ್ರೆ ಅವ್ರ ಹೆಂಡತಿ ಮಕ್ಕಳು ಅವ್ರ ಹೊಟ್ಟೆಪಾಡು ಏನಾಗತ್ತೆ? ಇಷ್ಟೊಂದು ದುಡ್ಡನ್ನ ಬಾಕಿ ಉಳಿಸ್ಕೊಂಡ್ಬಿಟ್ಟು ನಾವು ಸರ್ಕಾರದಿಂದ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಜನಕ್ಕೆ ಈ ಕಡೆ ಉಪಕಾರ ಮಾಡ್ತಾರೆ, ಈ ಕಡೆ ಹಣವನ್ನ ಪೆಂಡಿಂಗ್ ಉಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಲಾರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಲಾರಿಯ ಡ್ರೈವರ್ಸ್, ಲಾರಿ ಓನರ್ಸ್ ಗಳು ಮಾತಾಡ್ತಾ ಇರುವಂತದ್ದು. ಓಕೆನಾ? ಸೊ ಕಡಿಮೆ ಜನ ಏನಿಲ್ಲ, 1-2 ಲಾರಿ ಅಲ್ಲ, 3000 ದಿಂದ 4000 ಲಾರಿಗಳು ಇದಾವೆ. ಈ ಅನ್ನಭಾಗ್ಯ ಅಕ್ಕಿಯನ್ನ ಪ್ರತಿ ಜಿಲ್ಲೆಗೂ ಸಾಗಾಣಿಕೆಯನ್ನ ಮಾಡ್ಬೇಕಲ್ವಾ? ಸೊ 3000 ದಿಂದ 4000 ಲಾರಿ ಡ್ರೈವರ್ಸ್ ಆಗಿರ್ಬೋದು, ಆ ಲಾರಿ ಓನರ್ಸ್ ಗಳಾಗಿರ್ಬೋದು, ಎಲ್ರಿಗೂ ದುಡ್ಡು ಬರಬೇಕಾಗಿದೆ. ಸೊ ಹಂಗಾಗಿ ನಾವ್ ಇನ್ ಮುಂದೆ ಲಾರಿ ಇಳಿಸೋದಿಲ್ಲ, ನಾವ್ ಯಾವುದೇ ರೀತಿ ಅನ್ನಭಾಗ್ಯ ಅಕ್ಕಿಯನ್ನ ಸೊ ಪ್ರತಿ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ತಲುಪಿಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ತಿಂಗಳು ನಿಮ್ಗಳಿಗೆ ಅಕ್ಕಿ ಸಿಗೋದು ಡೌಟ್ ಇದೆ. ಓಕೆನಾ?
ಸೊ ಇವರು ಕ್ಲಿಯರ್ ಮಾಡಿದ್ರು ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ರೆ ನಿಮಗೆ ಮುಂದಿನ ತಿಂಗಳು ಅಕ್ಕಿ ಸಿಗುತ್ತೆ, ಇಲ್ಲ ಅಂದ್ರೆ ಅಕ್ಕಿ ಸಿಗೋದಿಲ್ಲ. ಓಕೆನಾ, ಇಲ್ಲಿ ಈ ರೀತಿ ನಡೀತಾ ಇರೋದ್ರಿಂದ ಬಿಜೆಪಿ ಅವ್ರಿಗೆ ಒಳ್ಳೆ ಅಸ್ತ್ರ ಸಿಕ್ಕಂಗಾಯ್ತು ಮಾತಾಡ್ಲಿಕ್ಕೆ. ಸೊ ಪಂಚ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ನೋಡಿ, ಅನುದಾನ ಕೊಡ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಅಂತದ್ರಲ್ಲಿ ಇವರು ಗೃಹಲಕ್ಷ್ಮಿ ಅಂತೆ, ಅನ್ನಭಾಗ್ಯ ಅಂತೆ, ಯುವ ನಿಧಿ ಅಂತೆ ಈ ರೀತಿ ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಗೆ, ಯಾವ್ದಾದ್ರು ಒಂದು ಗ್ಯಾರಂಟಿ ಯೋಜನೆ ಇವ್ರು ನಿಲ್ಲಿಸಲೇಬೇಕು, ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಬಗ್ಗೆ. ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಬರ್ತಾ ಇರುವಂತ ನ್ಯೂಸ್ ಅಂದ್ರೆ ಇದೇನೆ. ಓಕೆನಾ, ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪಾ ಮುಖ್ಯವಾಗಿ ಅಂತ ಹೇಳಿದ್ರೆ, ಸೊ ಇತ್ತೀಚೆಗೆ ರಾಜ್ಯ ಸರ್ಕಾರ ಏನ್ ಹೇಳ್ತು, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ, ಈ 10 kg ಅಕ್ಕಿ ನಾವೇನೆಲ್ಲ ಕೊಡ್ತಾ ಇದೀವಿ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ, ಅಕ್ಕಿ ಜಾಸ್ತಿ ಆಗಿ ಎಷ್ಟೋ ಜನಗಳು ಸೊ ಮಾರಾಟ ಮಾಡ್ಕೊಂತಾ ಇದ್ದಾರೆ, ಹೆಚ್ಚುವರಿ ಅಕ್ಕಿ ಕೊಡ್ತಾ ಇದೀವಿ ಅಂತ ಈಗ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ 10 kg ಅಕ್ಕಿ ಬೇಡ, ಕೇಂದ್ರ ಸರ್ಕಾರ ಏನ್ 5 kg ಅಕ್ಕಿ ಕೊಡುತ್ತೋ ಅದು ಹಂಗೆ ಇರುತ್ತೆ ಪ್ರತಿ ತಿಂಗಳು. ನಾವೇನ್ 5 kg ಅಕ್ಕಿ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಆ 5 kg ಅಕ್ಕಿ ಇನ್ ಮುಂದೆ ಕೊಡೋದಿಲ್ಲ, ಅದ್ರ ಬದಲಾಗಿ ಆಹಾರ ದಿನಸಿ ಕಿಟ್ ಅಂದ್ರೆ ಈ ಇಂದಿರಾ ದಿನಸಿ ಫುಡ್ ಕಿಟ್ ಅಲ್ಲಿ ಏನಪ್ಪಾ ಇರುತ್ತೆ ಅಂತ ಹೇಳಿದ್ರೆ 1 kg ಸಕ್ಕರೆ, 1 kg ಉಪ್ಪು, 1 kg ತೊಗರಿ ಬೇಳೆ, 2 kg ಗೋಧಿ, ಹಾಗೆ 1 ಲೀಟರ್ ಅಡಿಗೆ ಎಣ್ಣೆ, ಹಾಗೆ 100 ಗ್ರಾಂ ಕಾಫಿ ಪುಡಿ, 100 ಗ್ರಾಂ ಟೀ ಪುಡಿ. ಸೊ ಇಷ್ಟನ್ನ ನಾವು ಕೊಟ್ಬಿಡ್ತೀವಿ 5 kg ಅಕ್ಕಿ ಬದಲಾಗಿ ಅಂತ ಹೇಳಿದ್ದಂಥದ್ದು. ಸೊ ಇತ್ತೀಚೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಯಾವ ತರ ನ್ಯೂಸ್ ವೈರಲ್ ಆಗ್ತಾ ಇದೆ ಅಂದ್ರೆ, ಈ ಯೂಟ್ಯೂಬರ್ಸ್ ಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಸೊ ಈ ಇಂದಿರಾ ದಿನಸಿ ಕಿಟ್ ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ದುಡ್ಡನ್ನ ಕಟ್ಟಬೇಕು, ನ್ಯಾಯಬೆಲೆ ಅಂಗಡಿನಲ್ಲಿ 350 ರೂಪಾಯಿ 400 ರೂಪಾಯಿ ಕೊಟ್ಟು ಈ ದಿನಸಿ ಫುಡ್ ಕಿಟ್ ಅನ್ನ ತಗೋಬೇಕು ನೀವು ಅಂತ ಹೇಳಿ ಹಬ್ಬಿಸ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಇನ್ನ ಕೆಲವೊಬ್ರು ಯೂಟ್ಯೂಬ್ ಗಳಲ್ಲಿ ಹೇಳ್ತಾ ಇರೋಂತ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಇಂದಿರಾ ದಿನಸಿ ಫುಡ್ ಕಿಟ್ ನಿಮ್ಗೆ ಅಕ್ಕಿ ಜೊತೆ ಬೇಕು ಅಂತ ಅಂದ್ರೆ ನೀವು ಒಂದು ವೆಬ್ಸೈಟ್ ಇದೆ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕಿ, ಅಥವಾ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಈ ಇಂದಿರಾ ದಿನಸಿ ಫುಡ್ ಕಿಟ್ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ, ಅಲ್ಲಿ ಅಪ್ಲಿಕೇಶನ್ ಹಾಕ್ತವ್ರಿಗೆ ಮಾತ್ರನೇ ಅಕ್ಕಿ ಜೊತೆ ಈ ಫುಡ್ ಕಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಗಳು ಒಂದು ವಾರದಿಂದನೇ ಕಮೆಂಟ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಾನು ಇವಾಗ ನೋಡಿದೆ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಸೊ ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಹಾಕೋ ಅವಶ್ಯಕತೆನೇ ಇಲ್ಲ ಈ ತೊಗರಿಬೇಳೆ, ಎಣ್ಣೆ, ಸಕ್ಕರೆ, ಟೀ ಪುಡಿ, ಕಾಫಿ ಪುಡಿ ಎಲ್ಲ ತಗೊಳ್ಳಿಕ್ಕೆ. ಓಕೆನಾ, ಇದು ಅಕ್ಕಿ ಹೆಂಗೆ ಉಚಿತವಾಗಿ BPL ಕಾರ್ಡ್ದಾರರಿಗೆ ನಿಮ್ಗೆ ಕೊಡ್ತಾರೋ ಪ್ರತಿ ತಿಂಗಳು, ಅದ್ರ ಜೊತೆಗೆ ಉಚಿತವಾಗಿನೇ ಕೊಡ್ತಾರೆ ಈ ದಿನಸಿ ಕಿಟ್ ಕೂಡ. ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋಂಗಿಲ್ಲ, ಅಥವಾ ಯಾವುದೇ ರೀತಿ 350-400 ರೂಪಾಯಿ ದುಡ್ಡು ಕೂಡ ಕಟ್ಟೋ ಆಗಿಲ್ಲ. ಓಕೆನಾ, ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರಾಗಿರ್ಲಿ, ಅಥವಾ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಆಗ್ಲಿ, ಅಥವಾ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪ ಅವರಾಗಿರ್ಲಿ, ಸೊ ಯಾರು ಕೂಡ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅಂಡ್ ಯಾಕೆ ಕೊಡ್ಬೇಕು ನಾವು ದುಡ್ಡನ್ನ, ಅಥವಾ ಯಾಕೆ ಹಾಕ್ಬೇಕು ಅಪ್ಲಿಕೇಶನ್ ನ? ಸುಮ್ನೆ ಏನ್ ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ ಗೊತ್ತಿಲ್ಲ ಈ ಯೂಟ್ಯೂಬರ್ಸ್ ಆಗಿರ್ಲಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮ್ನೆ ಈ ರೀತಿ ಫೇಕ್ ಆಗಿ ವ್ಯೂಸ್ ಬರ್ಲಿ ಅನ್ನೋಕೋಸ್ಕರ ಏನಾದ್ರು ಈ ತರ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಅನ್ಸುತ್ತೆ. ನೀವ್ ಯಾರು ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಈ ರೀತಿ ಸುಳ್ಳು ಸುದ್ದಿ ಹಬ್ಸೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ 1 ಲಕ್ಷ ವ್ಯೂಸ್ ಹೋಗ್ಬಿಡ್ತವೆ ಅನ್ಕೊಳ್ಳಿ. ಆ 1 ಲಕ್ಷ ಜನದಲ್ಲಿ ಮಿನಿಮಮ್ ಅಂದ್ರೆ 1,000 ಜನಗಳಾದ್ರೂ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಸೈಬರ್ ಸೆಂಟ್ರಿಗೆ ಹೋಗ್ಬಿಡ್ತಾರೆ, ಈ ರೀತಿ ಇಂದಿರಾ ದಿನಸಿ ಫುಡ್ ಕಿಟ್ ಅಂತ ಬಂದಿದೆಯಂತಲ್ಲ, ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಬಿಟ್ಟು. ಏನಾಗ್ತದೆ ಅಂತ ಹೇಳಿದ್ರೆ ಸೈಬರ್ ಸೆಂಟರ್ ಅವರು ಕೂಡ ಸುಳ್ಳು ಹೇಳೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಎಲ್ರು ಅಂತ ಅಲ್ಲ, ಕೆಲವೊಂದಿಷ್ಟು ಜನ ಖಂಡಿತ ಮಾಡ್ತಾರೆ. ನನ್ನ ಕಣ್ಣು ಮುಂದೆ ನಡೆದಿದೆ ಈ ರೀತಿ ಘಟನೆ. ಸೊ ಕಣ್ಣಾರೆ ನೋಡಿದೀನಿ, ಚೆನ್ನಾಗಿ ಅವರಿಗೆ ಕ್ಲಾಸ್ ಕೂಡ ತಗೊಂಡಿದ್ದೀನಿ ನಾನು. ಸೊ ಯಾರೋ ಒಬ್ರು ಮಹಿಳೆ ಬಂದಿದ್ದಾರೆ ಈ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ಬಿಟ್ಟು. ಸೊ ಫಸ್ಟಿಂಗ್ ನೋಡಿದ್ರು, ಸೊ ಅವ್ರು ಈ ಸೈಬರ್ ಅವ್ರಿಗೆ ಗೊತ್ತು ಈ ತರ ಯಾವ್ದು ಅಪ್ಲಿಕೇಶನ್ ಇಲ್ಲ ಅಂತ ಅನ್ಬಿಟ್ಟು. ಆದ್ರೂ ಕೂಡ ಅವರು ದುಡ್ಡು ಮಾಡೋ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು ನೀವು ಹೋಗಿ ಕೇಳಿದ್ರಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೊಡ್ತೀವಿ, ನಿಮ್ ನೇಮ್ ಹೇಳಿ, ನಿಮ್ ರೇಷನ್ ಕಾರ್ಡ್ ಸಂಖ್ಯೆ ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನೇನು ಮಾಡಲ್ಲ, ಯಾವ್ದೋ ಒಂದು ವೆಬ್ಸೈಟ್ ಓಪನ್ ಮಾಡಿ ಸುಮ್ನೆ ಟೈಪ್ ಮಾಡ್ಕೊಂಡು ಕೂತ್ಕೋತಾರೆ. 100 ರೂಪಾಯಿ 150 ರೂಪಾಯಿ ದುಡ್ಡನ್ನ ಯಾರು ಬಂದಿರ್ತಾರೆ ವ್ಯಕ್ತಿಗಳು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋತಾರೆ. ಸೊ ಕಣ್ಣಾರೆ ಕಂಡು ನಿಜವಾಗ್ಲೂ ನನ್ನ ಬಾಯಿಗೆ ಬಂದಂಗ್ ಬೈದೆ, ತಪ್ಪಾಯ್ತು ಮೇಡಮ್ ಅಂತ ಹೇಳಿ ನನ್ನ ಹತ್ರನೇ ಕ್ಷಮೆ ಕೇಳಿದ್ದಾರೆ. ನಮ್ಮ ಹಾಸನಲ್ಲೇ ಈ ಒಂದು ಘಟನೆ ನಡೆದಿದೆ. ಸೊ ಹಂಗಾಗಿ ನೀವ್ ಯಾರು ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕುರಿ ಹಳ್ಳಕ್ ಬಿತ್ತು ಅಂದ್ರೆ 100 ಕುರಿ ಹಳ್ಳಕ್ ಬೀಳತ್ತೆ. ಅಲ್ಲಿ ಯಾರೋ ನಿಮ್ ಮನೆ ಪಕ್ಕದವರು ನಾನು ಅಪ್ಲಿಕೇಶನ್ ಹಾಕ್ ಬಂದೆ, ಅಪ್ಲಿಕೇಶನ್ ಹಾಕಿದ್ರೆ ಅಂತ ಈ ದಿನಸಿ ಕಿಟ್ ಕೊಡೋದು ಇನ್ನು ಮುಂದೆ ಅನ್ನಭಾಗ್ಯ ಅಕ್ಕಿ ಜೊತೆ ಅಂದ್ರೆ, ಸೊ ಅದನ್ನ ಕೇಳ್ಕೊಂಡು ಈ ಗೃಹಿಣಿಯರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅವ್ರ ಗಂಡ ಆಗ್ಲಿ ಮಕ್ಳಾಗ್ಲಿ ಹೇಳಿದ್ರೆ ಏನು ಕೇಳೋದಿಲ್ಲ. ನಮ್ಮ ಮನೆ ಪಕ್ಕದವಳು ಹಾಕಿದಾಳೆ, ನಮ್ ನೆಂಟ್ರು ಹಾಕಿದ್ದಾರೆ, 100 ರೂಪಾಯಿ ಹೋದ್ರೋಗುತ್ತೆ, ನಾನು ಹಾಕ್ಬಿಡ್ತೀನಿ ಅನ್ಬಿಟ್ಟು ನುಗ್ಗೇ ಬಿಡ್ತಾರೆ. ಸೊ ದಯವಿಟ್ಟು ಈ ತಪ್ಪನ್ನ ಮಾಡಕ್ ಹೋಗ್ಬಿಡಿ, ನಿಮ್ ದುಡ್ಡನ್ನ ಕಳ್ಕೊಳಕ್ ಹೋಗ್ಬಿಡಿ. ಇದ್ರ ಬಗ್ಗೆ ಏನಾದ್ರೂ ಅಪ್ಲಿಕೇಶನ್ ಹಾಕ್ಲೇಬೇಕು, ನೀವು ದುಡ್ಡು ಕಟ್ಲೇಬೇಕು ಅಂತ ಹೇಳಿ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಮಾಡಿದ್ರೆ ಮಾತ್ರ ನಾನ್ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇದು ಖಂಡಿತ ಫೇಕ್. ಆದ್ರೆ ನಿಮ್ಗೆ ದಿನಸಿ ಕಿಟ್ ಖಂಡಿತ ಸಿಗುತ್ತೆ, ಇನ್ನು 2 ತಿಂಗಳು ಆದ ನಂತರ. ಅದಕ್ಕೆ ಯಾವುದೇ ರೀತಿ ದುಡ್ಡಿಲ್ಲ, ಅಪ್ಲಿಕೇಶನ್ ಕೂಡ ಇಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಅನ್ನಭಾಗ್ಯ ಯೋಜನೆಗೆ ರಿಲೇಟೆಡ್ ಆಗಿರುವಂತ ನ್ಯೂಸ್. ಓನ್ಲಿ ಫಾರ್ BPL ಕಾರ್ಡ್ ಹೋಲ್ಡರ್ಸ್. ಓಕೆನಾ? APL ಕಾರ್ಡ್ದಾರರಿಗೆ ಇಲ್ಲ. ಪಾಪ ತುಂಬಾ ಜನ ಕೇಳ್ತೀರಾ, ಅನಿತಾ ನಾವು APL ಕಾರ್ಡ್ದಾರರು ಏನ್ ಮಾಡಿದೀವಿ, ಟ್ಯಾಕ್ಸ್ ಕಟ್ಟೋರು
ನಾವು, ಆದ್ರೆ ನಮಗೆ ಮಾತ್ರ ಈ ತರ ಲಾಭಗಳು ಅಂದ್ರೆ ಅನುಕೂಲಗಳು ಸಿಗೋದೇ ಇಲ್ಲ. ಈ ದಿನಸಿ ಕಿಟ್ಟು ನಮ್ಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಕ್ಕಾಗಲ್ಲ. ಸರ್ಕಾರ ಏನ್ ಹೇಳ್ತಾ ಇದೆಯೋ ಅದನ್ನ ನಾನ್ ನಿಮ್ಗೆ ಹೇಳ್ತಾ ಇರ್ತೀನಿ ಅಷ್ಟೇನೆ. ಅಂಡ್ ನೀವು ಮಾತ್ರ ಅಲ್ಲ, ನನಗೂ ಕೂಡ ಯಾವುದೇ ರೀತಿ ಸಿಗೋದಿಲ್ಲ. ಗೃಹಲಕ್ಷ್ಮಿ ದುಡ್ಡಾಗ್ಲಿ ಅಥವಾ ಈ ರೀತಿ ಅನ್ನಭಾಗ್ಯ ಯೋಜನೆದಾಗ್ಲಿ ಯಾವುದೇ ರೀತಿ ನನಗೂ ಸೌಲಭ್ಯ ಸಿಗೋದಿಲ್ಲ. ಆದ್ರೂ ಕೂಡ ಜನಗಳಿಗೆ ಈ ರೀತಿ ವಿಷಯಗಳನ್ನ ಮುಟ್ಸಿದ್ರೆ ಅವ್ರಿಗೆ ಹೆಲ್ಪ್ ಆಗತ್ತೆ. ನನ್ನ ವಿಡಿಯೋಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಈಗ ಏನು ಲೇಟೆಸ್ಟ್ ಆಗಿ ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆ ಬಂದಿದೆಯೋ ಅದ್ರ ಬಗ್ಗೆ ನಾನು ಫ್ರೀ ಇರೋ ಟೈಮ್ ನಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅಷ್ಟೇನೆ. ಓಕೆನಾ? ಸೊ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೇಳೋದಾದ್ರೆ, ಸೊ ಈಗ ಆಲ್ರೆಡಿ ಹೇಳಿದೀನಿ 21ನೇ ಕಂತಿನ ಹಣ ಬರಬೇಕು. ಸೊ ಇನ್ನು ಕೂಡ ಬಿಡುಗಡೆ ಆಗಿಲ್ಲ. ಆದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ನೋಡಿದ್ರೆ 21, 22 ಹಾಕಿದೀವಿ ನಾವು ಅಂತ ಹೇಳ್ತಾರೆ. 23ನೇ ಕಂತು ಅಷ್ಟೇ ಬರ್ಬೇಕಾಗಿರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ತುಂಬಾ ಜನ ಕಮೆಂಟ್ ಮಾಡಿ ಮತ್ತೆ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋ ಸರ್ಕಾರಕ್ಕೆ ತಲುಪುತ್ತೆ. ಸೊ 21, 22 ನೀವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಿದ್ದೆ. ಸೊ ಖಂಡಿತವಾಗ್ಲೂ ಒಂದು 3000 ಜನಕ್ಕಿಂತ ಹೆಚ್ಚು ಜನ ಕಮೆಂಟ್ ಮಾಡಿದೀರಾ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮ ಒಳ್ಳೇದಕ್ಕೆ ನಾನು ಕೂಡ ಹೇಳೋದು, ಇದರಿಂದ ನನಗೇನು ಗೃಹಲಕ್ಷ್ಮಿ ದುಡ್ಡು ಹೆಚ್ಚಿಗೆ ಬರೋದು ಅಥವಾ ದುಡ್ಡೇ ಬರಲ್ಲ ನನಗೆ ಗೃಹಲಕ್ಷ್ಮಿ ದುಡ್ಡು. ನಿಮ್ಗೋಸ್ಕರ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತಿರ್ತೀನಿ ಅಷ್ಟೇನೆ. ಸರಿನಾ? ನೋಡೋಣ, ಈ 21, 22ನೇ ಕಂತಿನ ಬಗ್ಗೆ ಕನ್ಫ್ಯೂಷನ್ ನಡೀತಾ ಇದೆ ಸರ್ಕಾರದಲ್ಲಿ. ಇದ್ರ ಬಗ್ಗೆ ಏನು ಡಿಸಿಷನ್ ತಗೋತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತ ಹೇಳ್ಬಿಟ್ಟು ತಿಳಿದಾಗ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಿಮ್ಮ ಲೈಕ್ ತುಂಬಾನೇ ಇಂಪಾರ್ಟೆಂಟ್ ನನಗೆ. ಇವತ್ತಿನ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ? ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.